ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಮಾತೆ ನಮಃ. ಓಂ ಗಂ ಗಣಪತಯೇ ನಮಃ. ತುಂಬ ಜನ ಫೋನ್ ಮಾಡಿ ಇಲ್ಲದ್ರೆ ಮೆಸೇಜ್ ಮಾಡಿ ಗಂಧಕದ ಕಟ್ಟನ್ನು ಹೇಳ್ಕೊಡಿ ಸ್ವಾಮಿ, ಹೇಳಿ ಸ್ವಾಮಿ ಅಂತ ಹೇಳ್ತಿದ್ದಾರೆ. ಇದಕ್ಕೆ ಮುಂಚೆ ಮಾಡಿರೋಂಥ ವಿಡಿಯೋದಲ್ಲಿ ಗಂಧಕದ ಕಟ್ಟುಗಳನ್ನ ತುಂಬಾ ಹೇಳಿದ್ದೆ. ಈ ವಿಡಿಯೋದಲ್ಲಿ ಕೂಡ ಒಂದು 4 ಗಂಧಕದ ಕಟ್ಟನ್ನು ಹೇಳಲಿಕ್ಕೆ ಬಯಸ್ತೀನಿ. ಇದರಲ್ಲಿ ಯಾವುದು ಮುಚ್ಚುಮರೆ, ಯಾವುದು ಬೀಗ ತಾಳಗಳು ಇರೋದಿಲ್ಲ. ಇಷ್ಟ ಇದ್ದವರು ಮಾಡ್ಕೊಳ್ರಿ, ಕಷ್ಟ ಇದ್ದವರು ಬೇರೆ ಚಾನಲ್ ನೋಡ್ಕೊಳ್ಳಿ. ಒಂದೊಂದು ಗಂಧಕದ ಕಟ್ಟು ಒಂದೊಂದು ವಾದಕ್ಕೆ ಬರುತ್ತೆ, ಒಂದೊಂದು ಫಾರ್ಮುಲಾಗೆ ಬರುತ್ತೆ. ನೀವು ಯಾವುದು ಫಾರ್ಮುಲಾ ಹೇಳಿ ನನಗೆ ಅದಕ್ಕೆ ಸಂಬಂಧಪಟ್ಟಿರೋಂಥ ಗಂಧಕದ ಕಟ್ಟನ್ನು ಹೇಳಿ ಅಂತ ಹೇಳಿಲ್ಲ. ನಿಮಗೆ ಯಾವುದು ಸೂಕ್ತವಾಗಿರುತ್ತೋ ಅದನ್ನು ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಮೈಸೂರು ಕ್ಯಾಂಪ್ ಮುಗೀತು, ಇನ್ಯಾರು ಫೋನ್ ಮಾಡೋಕ್ಕೆ ಹೋಗಬೇಡಿ. ಈ ಮೈಸೂರು ಕ್ಯಾಂಪಲ್ಲಿ ತುಂಬ ಕಹಿ ಅನುಭವ. ನಾನು ಫಸ್ಟ್ ಟೈಮು ಇಂಥ ಜನ ಕೂಡ ಇರ್ತಾರ ಅಂತ ಗೊತ್ತಾಯಿತು. ಪಾಷಾಣಗಳು, ಮೆಲ್ಟಿಂಗ್ ಮಿಷಿನ್ಗಳು ಯಾವುದೂ ಇಲ್ಲ ನನ್ನ ಹತ್ರ ಇವಾಗ. ತಗೊಂಡೋದವರು ಅದನ್ನು ಉಪಯೋಗ ಮಾಡ್ಕೊಳ್ರಿ, ಅದರಿಂದ ಒಳ್ಳೆಯದಾಗಲಿ. ಆ ತಾಯಿ ನಾನು ಅದೇ ಹರಿಸೋದು. ಉಪಯೋಗ ಮಾಡ್ಕೊಳ್ರಿ. ದಯವಿಟ್ಟು ಇನ್ಯಾರು ಫೋನ್ ಮಾಡೋಕ್ಕೆ ಹೋಗಬೇಡಿ, ಇನ್ಯಾರು ಮೆಸೇಜ್ ಮಾಡೋಕ್ಕೆ ಕೂಡ ಹೋಗಬೇಡಿ. ನಾನು ಯಾವುದಕ್ಕೂ ಉತ್ತರ ಕೊಡೋದಿಲ್ಲ. ಇಷ್ಟ ಇದ್ದರೆ ಈ ಚಾನಲ್ ನೋಡಿ, ಇಲ್ಲೇ ಹೋದರೆ ನಿಮ್ಗೆ ಇಷ್ಟ ಬಂದು ಚಾನಲ್ ನೋಡ್ಕೊಳ್ರಿ. ನಿಮಗೇನಾದರೂ ಒಳ್ಳೆಯದು ಇದು ಮಾಡ್ಕೋಬೋದು ಅನಿಸಿದ್ರೆ ಮಾಡ್ಕೊಳ್ಳಿ. ಈ ಗಂಧಕ ಕಟ್ಟುಗಳನ್ನ ಜೈನೀರಿಂದ ಕೂಡ ಮಾಡ್ಕೋಬೋದು, ಆದರೆ ಇದು ಬೇಸಿಗೆ ಕಾಲ, ಅದರಿಂದ ಜೈನೀರಿಂದ ಯಾವುದು ಕಟ್ಟು ಮಾಡೋಕ್ಕಾಗಲ್ಲ. ಮೊದಲನೇದು ಗಂಧಕನ ಶುದ್ಧಿ ಮಾಡಿಕೊಂಡು, ಗಂಧಕನ ಪೂರ್ತಿಯಾಗಿ ಶುದ್ಧಿ ಮಾಡಿಕೊಂಡು, ಅದು ಶುದ್ಧಿ ಮಾಡಿದಾಗ ಸ್ವಲ್ಪ ಕೆಂಪಗಾಗಿರುತ್ತೆ, ಮೆರೂನ್ ಕಲರ್ಲಿ, ಡಾರ್ಕ್ ರೆಡ್ ಅಂತ ಶುದ್ಧಿ ಮಾಡಿದ ಗಂಧಕನ ಕತ್ತಾಳೆ ಅಂತಾರೆ. ಈ ಹೊಲದಲ್ಲಿ ಗದ್ದೆಗಳಲ್ಲಿ ಬೇಲಿ ಹಂಗೆ ಹಾಕಿರ್ತಾರೆ, ಅದನ್ನು ಕತ್ತಾಳೆ ಅಂತಾರೆ. ಅದು ಒಂದು ಅಲೋವೆರಾ ಜಾತಿಗೆ ಸಂಬಂಧಪಟ್ಟಿದ್ದು, ನಾರ ಕಲಬಂಧ ಅಂತಲೂ ಅದನ್ನು ಕರೀತಾರೆ. ನೀವೆಷ್ಟು ಮಾಡ್ಕೋಬೇಕು ಅಂದರೆ ಎಷ್ಟು ಗಂಧಕನ ಕಟ್ಕೋಬೇಕು ಅಷ್ಟನ್ನು ಶುದ್ಧಿ ಮಾಡಿಕೊಂಡು ಈ ರಸನ, ಈ ಕತ್ತಾಳೆಯ ರಸನ ಹಿತ್ತಾಳೆ ಸೋಟಲಾಗಲಿ, ಹಿತ್ತಾಳೆ ಪಾತ್ರೆ ಅದನ್ನು ಹಿಡಿದಿಟ್ಕೊಂಡು ಗಂಧಕನ ಕರಗಿಸಿ ಅದರಲ್ಲಿ ಉಯ್ಬೇಕು. ಪ್ರತಿ ಸಾರಿ ಗಂಧಕನ ಕರಗಿಸಿ ಅದರಲ್ಲಿ ಉಯ್ದ್ಮೇಲೆ ಆ ರಸನ ಚೆಲ್ಬಿಟ್ಟು ಬೇರೆ ಹೊಸ ರಸನ ಹಾಕ್ಕೋಬೇಕು. ಗಮನಿಸಿ, ಹಿತ್ತಾಳೆ ಪಾತ್ರೆ ಆಗಲಿ ಹಿತ್ತಾಳೆದೇ ಬೇಕು. ಆ ರೀತಿ 7ರಿಂದ 8 ಸತಿ ಮಾಡಿದಾಗ ಅದು ಕಟ್ಟುತ್ತೆ. ಒಂದು ಸತಿ ಬೆಂಕಿ ಮೇಲೆ ಇಟ್ಕೊಂಡು ನೋಡ್ಕೋಬೋದು. ಇದು ತುಂಬ ಸುಲಭ, ಆದರೆ ಇದು ಯಾವ ಫಾರ್ಮುಲಾಗೆ ಬಳಸಬೇಕು ಅಂತ ಅನ್ನೋದನ್ನು ಗೊತ್ತಿರಬೇಕು ನಿಮಗೆ. ಇನ್ನೊಂದು 2ನೇ ಫಾರ್ಮುಲಾ. ಈ 2ನೇ ಫಾರ್ಮುಲಾದಲ್ಲಿ ಅಂಟುವಾಳಕಾಯಿ, ಸೋಪ್ ನೆಟ್ ಅಂತಾರೆ, ಅದನ್ನು ಒಂದು 20 kg ತಗೊಂಬಂದು ಅದರಲ್ಲಿರೋ ಬೀಜ ಎಲ್ಲ ತೆಗೆದರೆ ಅರ್ಧನೇ ಆಗುತ್ತೆ. ಬೀಜನೇ ಭಾರ ಜಾಸ್ತಿ ಇರುತ್ತೆ. ಒಂದು 10 ಸೇರು ನೀರು, ಇದು ಅದಕ್ಕೆ ಚೆನ್ನಾಗಿ ನೆನೆ ಇಡಬೇಕು. ಇದಾದ್ರೆ ಮಿಕ್ಸಿಯಲ್ಲಿ ಪುಡಿ ಮಾಡ್ಕೊತೀನಿ ಅಂತಂದ್ರೂ ಸರಿಯೇ. 24 ಗಂಟೆ ಟೈಮ್ ನೆನೆ ಇಡಬೇಕು. 10 ಸೇರು ನೀರು, ಇದು 20 kg ಅಂಟುವಾಳಕಾಯಿಗೆ 24 ಗಂಟೆ ಟೈಮು ನೆನೆ ಇಟ್ಟು ಅದನ್ನು ಮಧ್ಯದಲ್ಲಿ ಕಲಿಸ್ತಾ ಇರಬೇಕು. ಅದನ್ನು ಒಲೆ ಮೇಲೆ ಇಟ್ಕೊಂಡು ಆ 10 ಸೇರು ನೀರು ಒಂದೇ ಒಂದು ಸೇರಂಗೆ ಇಳಿಸ್ಕೋಬೇಕು. ತುಂಬ ಗಟ್ಟಿಯಾಗಿರುತ್ತೆ. ಅದರಲ್ಲಿ ನೀವು ಗಂಧಕನ ಹಾಕೊಂಡು ಬೇಯಿಸ್ಕೊಂಡ್ರು ಕಟ್ಟೋಗುತ್ತೆ. ಇದು ಸುಮಾರು ಸತಿ ಮಾಡಿರೋವಂಥದ್ದು. ಗ್ಲಾಸ್ ಬೀಕರ್, ಒಂದು 500 ml ಇಲ್ಲ 1 ಲೀಟರ್ದು ಗ್ಲಾಸ್ ಬೀಕರ್ ತಗೊಂಬಂದು ಅದರಲ್ಲಿ ಸುಮಾರು ಒಂದು 200-300 ಗ್ರಾಮ್ ಗಂಧಕನ ಹಾಕಿ ಅದಕ್ಕೆ 3 ಪಟ್ಟು ಅಂಟುವಾಳಕಾಯಿ ರಸನ ಹಾಕಿ 24 ಗಂಟೆ ಟೈಮು ನೀವು ರೇತಿ ಯಂತ್ರ ಅಂತೀವಿ, ಮರಳಿನ ಯಂತ್ರ, ಬಾಣಲಿಯಲ್ಲಿ ಒಂದು ಸ್ವಲ್ಪ ಮರಳು ಹಾಕ್ಕೊಂಡು ಅದ್ರ ಮೇಲೆ ಇಟ್ಟು ಸಣ್ಣಗೆ ಉರಿ ಹಚ್ಚಿ ಸ್ವಲ್ಪ ಬೆಳೆಸ್ಕೊತ ಹೋಗ್ಬೇಕು. ಆವಾಗ ನೀವು ಆ ಬೀಕರಲ್ಲಿ ನೋಡ್ಬೋದು, ಬಂಗಾರದ ಅರಳಿದ್ದಂಗೆ ಇರುತ್ತೆ. ಅದೆಲ್ಲ ಕಾಪರ್. ಅದು ಗಂಧಕ ಕಟ್ಟಿ ಬಂಗಾರು ಅರಳಿದ್ದಂಗೆ ಕಾಣುತ್ತೆ. ಇದೊಂದು ಕಟ್ಟು. ಮಡಿಕೆಯಲ್ಲಿ ಕೂಡ ಮಾಡ್ಕೋಬೋದು, ಆದರೆ ನೀವು ಕಟ್ಟಿದ್ಯಾ ಇಲ್ವಾ ಅಂತ ಗೊತ್ತಾಗಬೇಕಾದ್ರೆ ಈ ಬೋರೋಸಿಲ್ ಬೀಕರಲ್ಲಿ ಮಾಡಿಕೊಂಡ್ರೆ ಅದು ನಿಮಗೆ ಚೆನ್ನಾಗಿ ಗೊತ್ತಾಗತ್ತೆ. ಇವೆರಡು ಒಂದು ಸ್ವಲ್ಪ ಸುಲಭವಾದ ಪದ್ಧತಿಗಳು. ಈಗ 3ನೇ ಪದ್ಧತಿನ ನೋಡ್ಕೊಳ್ಳೋಣ. ಈ 3ನೇ ಪದ್ಧತಿಯಲ್ಲಿ ಪೆಟ್ಲುಪ್ಪಿಂದ ಕಟ್ಕೊಳ್ಳೋಂಥ ಒಂದು ಪದ್ಧತಿ. ಒಂದು 3 ತೊಲೆ ಅಂತಂದರೆ 30 ಗ್ರಾಮ್ ಪೆಟ್ಲುಪ್ ತೊಗೊಂಬಂದು ನಾಟಿ ಕೋಳಿ ಮೊಟ್ಟೆ ಬಿಳುಪಿನಲ್ಲಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಅರಿಬೇಕು, ಚೆನ್ನಾಗಿ ಅರಿಬೇಕು. ಅರಿದು ಅದು ಮಣಿ ಥರ ಆಗುತ್ತೆ.
ಸ್ವಲ್ಪ ಗಟ್ಟಿಯಾಗಿ ಮಣಿ ಥರ ಆಗುತ್ತೆ. ಆವಾಗ 10 ಗ್ರಾಮ್ ಗಂಧಕನ ಒಂದೇ ಒಂದು ಕರ್ಣಿ ಅಂತಾರೆ, ಅಂದರೆ ಒಂದೇ ಒಂದು ಗಡ್ಡೆ, ಅದಕ್ಕೆ ಈ 30 ಗ್ರಾಮ್ ಕವಚನ ಕೊಡಬೇಕು. ಕವಚನ ಕೊಟ್ಟು ಒಣಗಿಸಿದ ಮೇಲೆ, ಅಂತಂದರೆ ಒಣಗಿಸಿದ್ರೆ ಅದೆಲ್ಲ ಗಟ್ಟಿಯಾಗಿ ಹೋಗುತ್ತೆ. ಒಂದು 2-3 ದಿನ ಒಣಗಿಸಿಟ್ಕೊಳ್ಳಿ. ಆಮೇಲೆ ತಲೆ ಕೂದಲು ಉದ್ದ ಇರೋವಂಥವು ಎಲ್ಲಾದರೂ ಬಾರ್ಬರ್ ಶಾಪ್ಗೆ ಹೋದರೆ ಸಿಗುತ್ತೆ. ಆ ತಲೆ ಕೂದಲು ತಂದು ದಳವಾಗಿ ಸುತ್ತಬೇಕು. ಅದನ್ನು ಸುತ್ತಬಿಟ್ಟು ದಾರ ಕಟ್ಟಿ ಒಂದು ಸ್ವಲ್ಪ ಒಣಗಕ್ಕೆ ಹಾಕ್ಕೊಳ್ಳಿ. ನೆಕ್ಸ್ಟ್ ಬೇಕಾದಂಥ ಪದಾರ್ಥ, ಅದು ಒಣಗ್ತಾ ಇರಲಿ, ಸೀಮೆ ಸುಣ್ಣ ಅಂತಂದರೆ ಹೊಸ ಸುಣ್ಣ ಅಲ್ಲ, ಅದೊಂದು ಸ್ವಲ್ಪ ಇದಾಗೋಗಿರೋವಂಥದ್ದು, ಅಂದರೆ ನೀರು ಹಾಕಿ ತಣ್ಣಗಾಗಿರೋವಂಥ ಸುಣ್ಣ, ನಾವು ಎಲ್ಲೆಡ್ಕೆಗೆ ಹಾಕ್ಕೊತೀವಿ ನೋಡಿ ಅಂಥ ಸುಣ್ಣನ ತಗೊಂಬಂದು, ಸಾಬೂನು ಹಳೆ ಕಾಲದಲ್ಲಿ ಒಂದು 20 ವರ್ಷದ ಮುಂಚೆ 501 ಬಾರ್ ಅಂತ ಆ ಥರ ಬರ್ತಾಯಿದ್ವು, ಇವಾಗ ಕೂಡ ಸಿಗ್ತವೆ. ಎರಡೂ ಸೀಮೆ ಸುಣ್ಣನು ಆಮೇಲೆ ಈ ಸಾಬೂನಲ್ಲಿ ಏನಿರುತ್ತೆ, ಎಣ್ಣೆ ಇರುತ್ತೆ, ಆಮೇಲೆ ಕಾಸ್ಟಿಕ್ ಸೋಡಾ ಇರುತ್ತೆ. ಯಾವುದು ವೆಜಿಟೇಬಲ್ ಆಯಿಲ್ ಅಂತಾರೆ, ವೆಜಿಟೇಬಲ್ ಆಯಿಲ್ ಇರೋವಂಥದ್ದು ಸಾಬೂನು ಅಂತಂದರೆ ಬಟ್ಟೆ ಒಗೆಯೋ ಸಾಬೂನು ಬೇಕು. ಬಟ್ಟೆ ಒಗೆಯೋ ಸಾಬೂನು ಅಂತಂದರೆ ನಿಮಗೆ ಒಂದು ಸ್ವಲ್ಪ ಹಳೆ ಕಾಲದಲ್ಲಿ ಮಾಡ್ತಾ ಇರೋವಂಥ ಸಾಬೂನುಗಳು ಬೇಕು. ಈ ಸಾಬೂನು ಕೂಡ ನಾನು ಕಲಿಸ್ಬೇಕಂದ್ರೆ ಒಂದು ಸ್ವಲ್ಪ ಕಷ್ಟ. ಟಾಟಾ ಅವ್ರದ್ದು 501 ಅಂತ ಬರ್ತಾಯಿತ್ತು, ಹುಡುಕಿದ್ರೆ ಸಿಗುತ್ತೆ, ಕಾಕಿ ಕಲರಲ್ಲಿರುತ್ತೆ. ಬಟ್ಟೆ ಒಗೆಯೋದಕ್ಕೂ ಅದನ್ನು ಮೈ ಕೂಡ ಬಳಸ್ಕೊತಾ ಇದ್ರು ಮುಂಚೆ ಕಾಲದಲ್ಲಿ, ಎರಡಕ್ಕೂ ಉಪಯೋಗ ಬರ್ತಾಯಿದ್ವು. ಇದನ್ನು ಸಮ ಪ್ರಮಾಣದಲ್ಲಿ ತಗೊಂಡು ಚೆನ್ನಾಗಿ ಅರೆದು ಅದಕ್ಕೆ ಅಷ್ಟು ನೀರು ಸೇರಿಸ್ಕೋಬೇಕಾದ್ರೆ ಸೇರಿಸ್ಕೊಂಡು ಒಂದು ಚಿಕ್ಕ ಮಡಿಕೆಯಲ್ಲಿ ಒಳಗೆಲ್ಲ ಹರಡಿ ಅದಕ್ಕೆ ಮುಚ್ಚಳ ಕೂಡ ಅದನ್ನು ಹಾಕಿ ಒಂದು ಸ್ವಲ್ಪ ಸವರಬೇಕು, ಸಾಬೂನು ಸುಣ್ಣ. ಅದೊಂದು ಸ್ವಲ್ಪ ಗಟ್ಟಿ ಆದಮೇಲೆ ಅದಕ್ಕೆ ಉಪ್ಪನ್ನು ಹಾಕ್ಕೋಬೇಕು. ಈ ಮಡಿಕೆ ಕನಿಷ್ಠ ಪಕ್ಷ ಅಂತಂದರೆ ಒಂದು 3/4 kg 1 kg ಮಡಿಕೆ ತಗೋಬೇಕು. ಅದರಲ್ಲಿ ಇದನ್ನೆಲ್ಲ ಸವರಿದ ಮೇಲೆ ಅದರಲ್ಲಿ ಒಂದು ಸ್ವಲ್ಪ ಗಟ್ಟಿ ಆದಮೇಲೆ ಅದರಲ್ಲಿ ಉಪ್ಪು ಹಾಕ್ಕೊಳ್ಳಿ, ಅರ್ಧ ಉಪ್ಪು ಹಾಕ್ಕೊಳ್ಳಿ. ಇವಾಗ ನೀವು ಗಂಧಕನ ಕವಚ ಕೊಟ್ಟಿರ್ತೀರಿ ನೋಡಿ, ಈ ಕೂದಲನ್ನೆಲ್ಲ ಸುತ್ತಿ ಕವಚ ಕೊಟ್ಕೊಂಡಿರ್ತೀರಿ ನೋಡಿ, ಒಣಗಾಕಿರ್ತೀರಿ ನೋಡಿ, ಅದನ್ನು ತೊಗೊಂಬಂದು ಮಧ್ಯದಲ್ಲಿ ಹಾಕಿ ಮಧ್ಯದಲ್ಲಿಟ್ಟು ಉಪ್ಪನ್ನ ಮೇಲಿಂದ ಹಾಕ್ಕೊಂಡು ಮುಚ್ಚಳ ಮುಚ್ಚಿ ಮಣ್ಣು ಬಟ್ಟೆಯಿಂದ ಸುತ್ತಿ ಅದನ್ನು ಸೀಲ್ ಮಾಡ್ಕೋಬೇಕು. ಸೀಲ್ ಮಾಡಿಕೊಂಡು ಕುಕ್ಕುಟ ಪುಟನ ಇಟ್ಕೊಂಡ್ರೆ ಗಂಧಕ ಕಟ್ಟಿ ಕೆಂಪಗಾಗಿರುತ್ತೆ. ಈ ಗಂಧಕ ಸುಮಾರು ಕೆಲಸಕ್ಕೆ ಬರ್ತದೆ. ಕುಕ್ಕುಟ ಪುಟ ಇಟ್ಕೊಂಡ್ಮೇಲೆ ಒಂದು ವೇಳೆ ನೀವು ದೊಡ್ಡ ಮಡಿಕೆ ಹಾಕಿದ್ದೀರಿ ಅಂತ ಇಟ್ಕೊಳ್ಳಿ, ಪುಟ ಹಾಕ್ಕೊಂಡಿದ್ದೀರಿ ಅಂತ ಇಟ್ಕೊಳ್ಳಿ, ಅದು ಆಗಲ್ಲ. ಅದನ್ನೇ ಕಲಿಬೇಕು ಅಂತ ಅನ್ನೋದು. ಯಾವ ಮಡಿಕೆನ ತರಬೇಕು, ಯಾವ ಥರ ಪುಟ ಹಾಕ್ಕೋಬೇಕು, ಇವೆಲ್ಲ ಅನುಭವ ಇರೋ ಅಂಥ ವೈದ್ಯರನ್ನಾಗಲಿ ಇಲ್ಲದ್ರೆ ನಿಮ್ಮ ಹತ್ರ ಇರೋವಂಥ ಯಾವುದಾದ್ರೂ ಗುರುಗಳನ್ನ ಕೇಳಿದ್ರೆ ಖಂಡಿತವಾಗಿ ಹೇಳ್ತಾರೆ ಪುಟ ಹಿಡ್ಕೊಳೋ ವಿಧಾನ. ಇವಾಗ ಒಂದು ಸ್ವಲ್ಪ ದೊಡ್ಡ ಮಡಿಕೆ ತೊಗೊಂಡ್ರಿ, ಅದಕ್ಕೇನಾಗುತ್ತೆ ಅಂತಂದರೆ ಇನ್ನೊಂದೆರಡು ಬೆರಣಿ ಜಾಸ್ತಿ ಹಾಕ್ಕೋಬೇಕಾಗತ್ತೆ. ಇಲ್ಲ ಸಣ್ಣ ಮಡಿಕೆ ತಗೊಂಡ್ರಿ, ಅದು ಕೂಡ ಸುಟ್ಟೋಗುತ್ತೆ ಒಳಗೆ, ಸರಿಯಾಗಿ ಪುಟ ಇಳಿಯಲ್ಲ, ಬರೋದಿಲ್ಲ. ಅದಕ್ಕೆ ಒಂದು ಸ್ವಲ್ಪ ಅನುಭವ ಇರಬೇಕು. ಇದರಲ್ಲಿ 1 kg ಒಂದು ಸ್ವಲ್ಪ ಕಡಿಮೆ ಇರೋವಂಥ ಒಂದು ಮಡಿಕೆನ ತಗೊಂಬಂದು ಅದರಲ್ಲಿ ನಾನು ಹೇಳಿದ ರೀತಿ ಮಾಡಿಕೊಂಡು ಕುಕ್ಕುಟ ಪುಟ ಇಟ್ಕೊಂಡ್ರೆ ಅದು ಸಂಗಸಿದ್ರಲ್ಲವಾದಮೇಲೆ ಆ ಕೂದಲನ್ನ ಆ ಪೆಟ್ಲುಪ್ನೆಲ್ಲ ತೆಗೆದ್ರೆ ಅಲ್ಲಿ ನಿಮಗೆ 10 ಗ್ರಾಮ್ ಸಿಗುತ್ತೆ. 10 ಗ್ರಾಮು ತುಂಬ ಕಡೆ ಕೆಲಸ ಬರುತ್ತೆ ಅಂತಂದರೆ ಇದಕ್ಕೆ ತುಂಬ ಫಾರ್ಮುಲಾಗಳಲ್ಲಿ ಕೆಲಸಕ್ಕೆ ಬರ್ತವೆ. ಗುರ್ತಿಟ್ಕೊಳ್ಳಿ, ಸೋರುಪ್ಪಿಂದ ಗಂಧಕನ, ಪೆಟ್ಲುಪ್ಪು, ಸೋರುಪ್ಪು, ಸೂರ್ಯಕಾರ ಇವನ್ನೇ ಅಂತಾರೆ ಇದನ್ನು. ಇದರಲ್ಲಿ ಗಂಧಕನ ಯಾರು ಕಟ್ಕೊಂಡಿರ್ತಾರೋ ಅವರಿಗೆ ಸಾಧ್ಯ ಆಗುತ್ತೆ, ಯಾವುದೇ ವಾದದಲ್ಲಾಗಲಿ ಇದು ಸಾಧ್ಯ ಆಗುತ್ತೆ. ಇವಾಗ ನಾವು ಇದನ್ನು 3 ನೋಡಿದ್ವಿ. ಇನ್ನೊಂದು ಎಲ್ಲದಕ್ಕೂ ಅಂತಂದರೆ ಗಂಧಕನೇ ಅಲ್ಲ, ಯಾವುದೇ ಒಂದು ವಸ್ತುನ ಗಂಧಕನೂ ಕಟ್ಕೋಬೋದು, ರಸನೂ ಕಟ್ಕೋಬೋದು, ಮಣಸಿಲನೂ ಕಟ್ಕೋಬೋದು. ಈ ಥರ ಎಲ್ಲ ವಸ್ತುಗಳನ್ನು ಕಟ್ಕೊಳೋಂಥ ಒಂದು ಇದು ಜೈನಿರಲ್ಲ, ಇದು ಒಂದು ಕಟ್ಟು, ಯಾವುದನ್ನು ಬೇಕಾದ್ರೂ ಕಟ್ಕೋಬೋದು. ಅದ್ರ ಬಗ್ಗೆ ನೋಡೋಣ.
ಇದು ಎಲ್ಲ ಥರದ ರಸಗಳನ್ನ, ಉಪರಸಗಳನ್ನ ಯಾವುದನ್ನು ಬೇಕಾದರೂ ಕಟ್ಟುತ್ತೆ. ಆಮೇಲೆ ನೀರು ಬರದೇ ಇರೋವಂಥದ್ದು, ನೀರು ಬರದೇ ಇರೋಂಥ ಗಿಡಗಳು, ರಸ ಬರದೇ ಇರೋಂಥ ಎಲೆಗಳಾಗಲಿ, ಗಿಡಗಳಾಗಲಿ, ಇಲ್ಲದ್ರೆ ಹಾಲು ಬರದೇ ಇರೋವಂಥ ಯಾವುದೇ ಒಂದು ಗಿಡ ಮರ ಆಗಲಿ, ಇದು ಕೂಡ ನಾವು ಬಳಸ್ಕೋಬೋದು. ನೇಲವಾರಿಕೆ ಅಂತ ಈ ಸ್ಕ್ರೀನಲ್ಲಿ ಕೂಡ ನೀವು ನೋಡ್ಬೋದು. ಈ ನೇಲವಾರಿಕೆ ಎಲೆ ರಸನ, ಇದು ಹಳದಿ ಬಣ್ಣದಲ್ಲಿ ಹೂವು ಬಿಡುತ್ತೆ. ಇದರಲ್ಲಿ 2 ಥರ ಬರುತ್ತೆ, ಒಂದು ಮರ, ಇನ್ನೊಂದು ಗಿಡ. ಈ ನೇಲವಾರಿಕೆ ಅಂತಂದರೆ ಆ ಹೆಸರೇ ನಿಮ್ಗೆ ಹೇಳುತ್ತೆ. ಅಂದರೆ ನೆಲದ ಮೇಲೆ ಬೆಳೆಯುವಂಥ ಗಿಡ, ಒಂದು 2 ಅಡಿನೋ ಇಲ್ಲ 3 ಅಡಿವರೆಗೂ ಬರುತ್ತೆ. ಅದು ದೊಡ್ಡ ಗಿಡ ಬಂದುಬಿಟ್ಟು ಒಂದು 6ರಿಂದ 7 ಅಡಿ ಮೇಲೆ ಹೋಗುತ್ತೆ, ಇನ್ನೂ ತುಂಬ ದೊಡ್ಡದಾಗತ್ತೆ, ಅದು ಮರ ಆಗುತ್ತೆ. ಇದು ಗಿಡನೇ ಈ ನೇಲವಾರಿಕೆ. ಇಲ್ಲದ್ರೆ ತಂಗೇಡಿ ಗಿಡ, ಹಳದಿ ಬಣ್ಣ ಹೂ ಬಿಡೋಂಥ ಒಂದು ತಂಗೇಡಿ ಗಿಡ, ಇಲ್ಲದ್ರೆ ನೇಲವಾರಿಕೆ. ಈ ಗಿಡದ ಎಲೆನ ತಗೊಂಬಂದು ಚೆನ್ನಾಗಿ ಕುಟ್ಟಬೇಕು. ಕುಟ್ಟಿದ್ರೂ ರಸ ಬರಲ್ಲ ಇದರಲ್ಲಿ. ಅದಕ್ಕೆ ಚಿಕ್ಕ ಮಕ್ಕಳ ಮೂತ್ರನ ಊಹಿಸ್ಬೇಕು. ಚಿಕ್ಕ ಮಕ್ಕಳ ಮೂತ್ರನ ಊಹಿಸಿ ಅದನ್ನು ರಸನ ತೆಗಿಬೇಕು. ಇದು ತುಂಬ ಪುರಾತನ ಕಾಲದಿಂದ ಬರ್ತಾಯಿದೆ, ಚೆನ್ನಾಗಿ ನೋಡ್ಕೊಳ್ರಿ. ಈ ಎಲೆನ ತಂದು ಚೆನ್ನಾಗಿ ಕುಟ್ಟಿ ನೀವು ಇದು ರಸನ ಎಷ್ಟು ಬೇಕಾದ್ರೂ ಮಾಡಿ ಇಟ್ಕೋಬೋದು. ಅಂತಂದರೆ ಸ್ವಲ್ಪ ದಿವಸ ಚಿಕ್ಕ ಮಕ್ಕಳ, ಅಂದರೆ ಗಂಡು ಮಕ್ಕಳ ಮೂತ್ರನೇ ಊಹಿಸ್ಬೇಕು ಅಂತ ಅಂದ್ಬಿಟ್ಟು ಶಾಸ್ತ್ರಗಳು ಬರೆದಿರ್ತವೆ, ನಾವು ಅದನ್ನೇ ಮಾಡಿದ್ದು. ಆ ರೀತಿ ರಸ ತೆಗೆದಿರೋದನ್ನು, ಆ ರಸನ ಆ ತುತ್ತದ ಕರ್ಣಿ ಅಂತಂದ್ರೆ ಒಂದು ಗಡ್ಡೆ, ಇಲ್ಲಿವರೆ ಚಿಕ್ಕ ಚಿಕ್ಕ ಗಡ್ಡೆಗಳು, ಒಂದು 5 ಗ್ರಾಮು 10 ಗ್ರಾಮು ಆ ಥರ ಗಡ್ಡೆಗಳನ್ನ ಒಂದು ಮಡಿಕೆಯಲ್ಲಿ ಇಟ್ಟು, ಇಲ್ಲಿವರೆ ಗ್ಲಾಸಲ್ಲಿ ಇಟ್ಟು, ಅದು ಮುಳುಗೋ ಥರ ಒಂದು 3 ಬೆರಳು, ಒಂದು 3 ಇಂಚು 3 ಬೆರಳು ಬರೋ ಥರ ರಸನ ಹಾಕ್ಕೊಂಡು 7 ದಿವಸ ನೆನೆ ಇಡಬೇಕು. ಅಂದರೆ ಒಣಗಿಸ್ಬೇಕು, 7 ದಿವಸ ಒಣಗಿಸ್ಬೇಕು. ಆ ರಸ ಕುಡಿದು ಅದೆಲ್ಲ ಒಣಗೋಗುತ್ತೆ. ಆದಮೇಲೆ ಕರಿ ವೀಳ್ಯದೆಲೆ ರಸನ, ಅದು ರಸ ಬರುತ್ತೆ, ಅದರಲ್ಲಿ ಕರಿದು ಬಿಳಿದು ಬರ್ತವೆ, ಅದು ನಾಟಿದು ಕರಿದು ಬರ್ತದೆ. ಅದು ವೀಳ್ಯದೆಲೆ ರಸ ಅಂತ ತಗೊಂಬಂದು ಅದರಲ್ಲಿ ಅದು ಇವಾಗ ನಾವು ಹಾಕ್ಕೊಂಡಿರ್ತೀವಲ್ಲ ಇನ್ನು ತುತ್ತಿದ ಕರ್ಣಿಗಳನ್ನ, ಆ ತುತ್ತಿದ ಕರ್ಣಿಗಳು ಒಣಗಾದ ಮೇಲೆ ಇದರಲ್ಲಿ ನೆನೆ ಇಟ್ಕೋಬೇಕು 7 ದಿವಸ, 7 14 ದಿವಸ, ಎಷ್ಟು ಬೇಕಾದರೂ ನೀವು ಮೈಲ್ತುತ್ತನ ತಗೊಂಬಂದು, ವೆಟ್ರೋಲ್ ಅಂತ ಕರೀತಾರೆ ಇದನ್ನು, ಬ್ಲೂ ವೆಟ್ರೋಲ್ ಅಂತ ಅಂದ್ಬಿಟ್ಟು ಇಂಗ್ಲೀಷಲ್ಲಿ. ಇದನ್ನು ತಗೊಂಬಂದು ಆ ರಸದಲ್ಲಿ, ತಂಗೇಡಿ ಗಿಡದ ರಸದಲ್ಲಿ ಈ ಕರಿ ವೀಳ್ಯದೆಲೆ ರಸದಲ್ಲಿ 7 ದಿನ ಇದನ್ನು ಒಣಗಿಸಿ, ಅದು ಮುಳುಗೋ ಥರ ಇದನ್ನು ರಸ ಹಾಕಿ ಅದನ್ನು ಒಣಗಿಸಿ, ಅದರ ರಸ ಎಲ್ಲ ಹೀರೋಗ್ಬೇಕು, ಅದನ್ನು ಈಚೆ ತೆಗೆದು ಮಾಡ್ಕೋಬೇಕು. ಈಗ ಈ 2 ಥರದ ರಸನ ಕುಡಿದು ಅದು ಒಂದು ಸ್ವಲ್ಪ ಪುಡಿ ಆಗೋಗುತ್ತೆ. ಅದನ್ನೆಲ್ಲ ಒಂದು ಮುದ್ದೆ ಮಾಡಿ, ಇಲ್ಲದೇ ಹೋದರೆ ಅದು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ, ಇಲ್ಲದೇ ಹೋದರೆ ಅದು ಇರೋ ಕರ್ಣಿಗಳನ್ನೇ ತೊಗೊಂಬಂದು ನಾಟಿ ಹಸು ಬೆಣ್ಣೆ ತೊಗೊಂಬರ್ಬೇಕು. ಆ ಕರ್ಣಿಗಳಿಗೆಲ್ಲ ಚೆನ್ನಾಗಿ ಕವಚ ಕೊಡಬೇಕು. ಕವಚ ಕೊಟ್ಟು 9 ದಿವಸ ಅದನ್ನು ಒಣಗಿಸಿದ್ರೆ ಈ ತುತ್ತಿದ ಕರ್ಣಿಗಳೆಲ್ಲ ಸುಣ್ಣ ಆಗ್ತವೆ, ಮೈಣ ಆಗ್ತವೆ. ಆ ಮೈಣ ಬೆಳ್ಳಗಿರ್ತದೆ, ಸುಣ್ಣ ಆಗೋಗಿರುತ್ತೆ. ಇಲ್ಲಿವರೆಗೂ ಮಾಡ್ಕೊಂಡ್ರೆ ಇದು ಯಾವುದೇ ಥರದ ಗಿಡದಲ್ಲಾಗಲಿ, ಯಾವುದೇ ಥರದ ಎಲೆಯಲ್ಲಾಗಲಿ ರಸ ಬರದೇ ಹೋದರೆ, ಇದೊಂದು ಸ್ವಲ್ಪ ಒಂದು ಕಡಲೆಕಾಳು ಅಷ್ಟು ಹಾಕಿದ್ರೆ ಯಾವುದೇ ಗಿಡದಲ್ಲಿ ರಸ ಬರ್ತಾಯಿಲ್ಲ, ಇಲ್ಲದೆ ಹೋದರೆ ಯಾವುದೇ ಮರದಲ್ಲಿ ಹಾಲು ಬರ್ತಾಯಿಲ್ಲ, ಯಾವುದೇ ಇದರಿಂದ ಯಾವುದು ಇದಾಗ್ತಾಯಿಲ್ಲ ಅಂತಂದರೆ ಇದನ್ನು ಈ ಮೈಣನ, ಅದು ಮೈಲ್ತುತ್ತದ ಮೈಣ ಅಥವಾ ಸುಣ್ಣ, ಇದನ್ನು ಒಂದೇ ಒಂದು ಸ್ವಲ್ಪ ಒಂದು ಕಡಲೆಕಾಳಷ್ಟು ಹಾಕಿ ಹರ್ಕೊಂಡು ಒಂದು 6 ಗಂಟೆ 7 ಗಂಟೆ ಬಿಟ್ಟರೆ ಅದೆಲ್ಲ ರಸ ಆಗೋಗುತ್ತೆ. ಇವಾಗ ಗಂಧಕ ಹೆಂಗೆ ಕಟ್ಟುತ್ತಿದ್ದಲ್ಲಿ ಅಂತಂದರೆ, ಇದು ಎಷ್ಟಿದೆಯೇ ಯಾವುದು ಇದನ್ನೆಲ್ಲ ತೂಕ ಹಾಕ್ಕೊಂಡು ಎಷ್ಟಿದೆಯೋ ಅದಕ್ಕೆ 2ರಷ್ಟು ಎಕ್ಕದ ಹಾಲು, ಬಿಳಿ ಎಕ್ಕದ ಹಾಲು ತಗೊಂಬಂದು ಅರ್ದು ಇದನ್ನು ಬಿಟ್ಟರೆ ನೀರಾಗೋಗುತ್ತೆ. ಒಂದು ದಿವಸ ಒಂದು ರಾತ್ರಿ ಬಿಟ್ಟರೆ ಎಕ್ಕದ ಹಾಲಲ್ಲಿ ಇದನ್ನು ಅರ್ದು ಒಂದು ರಾತ್ರಿ ಬಿಟ್ಟರೆ ಅದು ನೀರಾಗೋಗುತ್ತೆ.
ಆ ನೀರನ್ನ ರಸಕರ್ಪೂರ, ತಾಳಕ, ಮಣಸಿಲ, ಗಂಧಕ ಇವನ್ನು ತಗೊಂಬಂದು ಹೆಂಚಿನ ಮೇಲೆ ಹಾಕಿ ಈ ನೀರನ್ನ ಚುರುಕು ಕೊಟ್ಟರೆ ನಾನು ಹೇಳಿದ ಪದಾರ್ಥಗಳೆಲ್ಲ ಕಟ್ಕೊತ ಹೋಗ್ತವೆ. ಇದು ಕೂಡ ಅನುಭವ ಇರೋರು ಮಾತ್ರ. ಇವಾಗ ಗಂಧಕನ ಒಂದು ಸ್ವಲ್ಪ ಕರಗಿಸ್ಕೊಂಡು ಇದನ್ನು ಚುರುಕು ಕೊಡಬೇಕು. ಅದು ಈ ನೀರನ್ನ ಇದು ಚುರುಕು ಕೊಡ್ತಾ ಇದ್ದಂಗೆ ಕಟ್ಟುತ್ತೆ. ಆ ಕಟ್ಟಬೇಕಾದ್ರೆ ಅಂದರೆ ಒಂದು ಸ್ವಲ್ಪ ಹೊಗೆ ಹೋಗೋದು ನಿಲ್ಲುತ್ತೆ ಫಸ್ಟಲ್ಲಿ. ಇದನ್ನೇನು ಮಾಡ್ಬೇಕಂತಂದರೆ ಈ ಗಂಧಕನ ಹಾಕಿ ಕರಗಿಸಿ ಅದ್ರ ಮೇಲೆ ಇದನ್ನು ಚುರುಕು ಕೊಡಬೇಕಾದ್ರೆ ಮೇಲಿಂದ ಕೂಡ ಬೆಂಕಿ ಕೊಡಬೇಕು. ಕೆಳಗಿಂದ ಹೆಂಗೂ ಬೆಂಕಿ ಕೊಟ್ಟಿರ್ತೀರ, ಮೇಲಿಂದ ಕೂಡ ಬೆಂಕಿ ಕೊಟ್ಟರೆ ನೀರು ಅದರೊಳಗೆ ಹೋಗಿ ಸೇರ್ಕೊಳುತ್ತೆ. ಚೆನ್ನಾಗಿ ಕಲಿಸ್ತಾ ಬೆಂಕಿ ಕೊಡ್ತಾ ಬರಬೇಕು. ಆವಾಗ ಗಂಧಕ ಕೂಡ ಕಟ್ಟೋಗುತ್ತೆ. ಅದೇ ರೀತಿ ರಸ ಕೂಡ ಕಟ್ಟೋಗುತ್ತೆ, ಮಣಸಿಲ ಕಟ್ಟುತ್ತೆ, ರಸಕರ್ಪೂರನ ಕಟ್ಕೋಬೋದು, ತಾಳಕನ ಕಟ್ಕೋಬೋದು. ಅರ್ಥ ಆಯ್ತು? ತಾಳಕನ ಕಟ್ಕೋಬೇಕಾದ್ರೆ ಕೋಳಿ ಮೊಟ್ಟೆ ಬಿಳಿದನ್ನು ತಗೊಂಬಂದು ಅರ್ದು ಬಿಳ್ಳೆಗಳು ಮಾಡಿ ಒಣಗಿಟ್ಟು ಒಣಗಾದ್ಮೇಲೆ ಹೆಂಚಿನ ಮೇಲೆ ಹಾಕ್ಕೊಂಡು ಈ ನೀರನ್ನ ಸುರು ಕೊಟ್ಟರೆ ಅದು ಕಟ್ಟೋಗುತ್ತೆ. ಈ ರೀತಿ 4 ರೀತಿಯಾದ ಗಂಧಕಗಳನ್ನ ನಾವು ಕಟ್ಕೋಬೋದು. ನೀವು ಗಂಧಕ ಕಟ್ಟೋದು ಮಾತ್ರ ನಮ್ಗೆ ಹೇಳ್ಕೊಡಿ, ನಾವು ಏನೋ ಮಾಡ್ಕೊತಾ ಇದ್ವಿ, ಏನೋ ಮಾಡ್ತಿದ್ವಿ, ನೀವು ಯಾವ ಫಾರ್ಮುಲಾ ಕೇಳಿದ್ರು ನನಗೆ ಗೊತ್ತಿಲ್ಲ. ತುಂಬ ಜನ ಫೋನ್ ಮಾಡಿದ್ದೀರಿ, ತುಂಬ ಜನ ಮೆಸೇಜ್ ಮಾಡಿದ್ದೀರಿ, ಗಂಧಕದ ಕಟ್ಟೇಳಿ ಅಂತಂದ್ಬಿಟ್ಟು. ನಾನು ಫಾರ್ಮುಲಾ ಗೊತ್ತಿಲ್ದಿರ ಯಾವ ಕಟ್ಟನ್ನು ಹೇಳೋಕ್ಕಾಗಲ್ಲ. ಅದಕ್ಕೆ ಈ 4 ಕಟ್ಟನ್ನು ನಿಮ್ಗೆ ಹೇಳಿದ್ದೀನಿ. ಈ 4 ಕಟ್ಟಲ್ಲಿ ಯಾವುದು ನಿಮಗೆ ಸಮಂಜಸ ಅನಿಸುತ್ತೋ ಇಲ್ಲ ಯಾವ ಫಾರ್ಮುಲಾ ನೀವು ಮಾಡ್ಕೊತಿರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆದರೆ ಗಂಧಕ ಮಾತ್ರ 100ಕ್ಕೆ 100 ಪಾಲು ಕಟ್ಟುತ್ತೆ. ಪ್ರಯತ್ನ ಮಾಡಿ ನೋಡಿ. ಈ ಪದಾರ್ಥಗಳನ್ನ ನನ್ನ ಹತ್ರದಿಂದ ಎತ್ಕೊಂಡು ಹೋಗಿರೋರಿಗೆ ಆ ದೇವರು ಜ್ಞಾನನ ಕೊಡಲಿ. ದಯವಿಟ್ಟು ಯಾರು ಫೋನ್ ಮಾಡೋಕ್ಕೆ ಹೋಗಬೇಡಿ. ಮೈಸೂರು ಕ್ಯಾಂಪ್ ಮುಗೀತು, ನಾನು ಇನ್ಯಾರನ್ನೂ ಹತ್ರಕ್ಕೆ ಸೇರಿಸಲ್ಲ. ನಮಸ್ಕಾರ.